ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ವಿಜಯಪುರದಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದೆ. ಆ ಗುಂಡಿನ ಸದ್ದಿಗೆ ಒಬ್ಬನ ಪ್ರಾಣವೇ ಹೋಗಿದೆ. ಮೃತ ವ್ಯಕ್ತಿಯ ಹೆಸರು ರಾಜು ಬಾಪು ಖರೆ. ಅದೊಂದು ಸಣ್ಣ ರಸ್ತೆ, ಅಲ್ಲಿ ಈ ರಾಜು ಖರೆಯ ಥಾರ್ ಕಾರು ಬರ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಪಕ್ಕ ಪ್ಲಾನ್ ಮಾಡಿಕೊಂಡೇ ಬಂದಿದ್ದ ಹಂತಕರು ಟಿಪ್ಪರ್ನಲ್ಲಿ ಬಂದು ಥಾರ್ ಕಾರಿಗೆ ಗುದ್ದಿದ್ದಾರೆ. ಕಾರಿನ ಗ್ಲಾಸ್ ಮೇಲೆ ಕಲ್ಲೆತ್ತಾಕಿ ನುಜ್ಜು ಗುಜ್ಜು ಮಾಡಿದ್ದಾರೆ. ಆಮೇಲೆ ಆತನ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಹಾಗಾದರೆ ಈ ಕೊಲೆ ಯಾಕೆ ನಡೀತು, ಕುಟುಂಬಸ್ಥರು ಹೇಳಿದ್ದೇನು, ಪೊಲೀಸರು ಹೇಳೋದೇನು, ಇದೆಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಕೊಲೆಯಾಗಿರೋ ರಾಜು ಖರೆ ಮೂಲತಃ ವಿಜಯಪುರ ಜಿಲ್ಲೆಯ ಗೋಡನ್ದಡ್ಡಿ ನಿವಾಸಿ ಆಗಿರ್ತಾರೆ. ಅಲಿಯಾಬಾದ್ ಗ್ರಾಮ ಪಂಚಾಯತ್ನಲ್ಲಿ ಮೆಂಬರ್ ಕೂಡ ಆಗಿರ್ತಾರೆ. ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ದ್ರಾಕ್ಷಿ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಇವರು ಥಾರ್ ಕಾರ್ನಲ್ಲಿ ಊರಿನ ಕಡೆ ಹೋಗುವಾಗ ಮಧ್ಯದಲ್ಲಿ ಟಿಪ್ಪರ್ನಲ್ಲಿ ಬಂದು ಡಿಕ್ಕಿ ಹೊಡೆಸಿ ಆಮೇಲೆ ಗುಂಡು ಹೊಡೆದು ಭೀಕರವಾಗಿ ಸಾಯಿಸಿದ್ದಾರೆ. ಅಂದಂಗೆ ಈ ಘಟನೆ ನಡೆದಿದ್ದು ವಿಜಯಪುರದ ಹೊರವಲಯದಲ್ಲಿರೋ ಅಲಿಯಾಬಾದ್ನಲ್ಲಿ. ಈ ತನಕ ಕೊಲೆಗೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ಆದರೆ ಕೊಲೆ ನಡೆದಿದ್ದು ಮಾತ್ರ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ, ಅದು ಭಾರಿ ಭೀಕರವಾಗಿ. ಯಾಕಂದರೆ ಮೊದಲು ರಾಜು ಖರೆ ತಮ್ಮ ಥಾರ್ ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ದುಷ್ಕರ್ಮಿಗಳು ಟಿಪ್ಪರ್ ಮುಖಾಂತರ ಎದುರುಗಡೆಯಿಂದ ಬಂದು ಡಿಕ್ಕಿ ಹೊಡೆಸ್ತಾರೆ. ಆಮೇಲೆ ಕಲ್ಲಿನಿಂದ ಜಜ್ಜಿ ಕಾರಿನ ಡೋರ್ ಹೊಡಿತಾರೆ. ಆ ನಂತರ 4-5 ಸುತ್ತು ಫೈರ್ ಮಾಡಿ ಕೊಲೆ ಮಾಡಿದ್ದಾರೆ. ಈ ಬಗ್ಗೆ ವಿಜಯಪುರ SP ಲಕ್ಷ್ಮಣ್ ನಿಂಬರ್ಗಿ ಅವರು ಮಾತಾಡಿದ್ದಾರೆ. ಕೇಳಿಸ್ಕೊಂಬನ್ನಿ. ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದು APMC ಸಿಟಿ ಲಿಮಿಟ್ಸ್ APMC ಅಂತ ಹೇಳಿಕೊಂಡು ಇದೆಲ್ಲ ಆದಿಲಾಬಾದ್ ಏನು ಗ್ರಾಮ ಇದೆ ಅದಕ್ಕೆ ಹೋಗುವಂತ ಒಂದು ರಸ್ತೆ ದಾರಿಯಲ್ಲಿ ಈ ಟ್ರಕ್ಕು ಮತ್ತೆ ಈ ಥಾರ್ ಜೀಪ್ ಅಲ್ಲಿ ಈ ರಸ್ತೆಯಲ್ಲಿನೂ ಕೂಡ ತಾನು ನೋಡಿದಾಗೆ ಇದು 2 ವೆಹಿಕಲ್ಸ್ ದಾಟೋದು ಕೂಡ ಕಷ್ಟ ಇದೆ. ಮೋಸ್ಟ್ ಪ್ರಾಬಬ್ಲಿ ಥಾರ್ ಜೀಪ್ ಬರ್ತಾ ಇರೋದು ಮಾಹಿತಿ ಗೊತ್ತಾಗಿ ಟ್ರಕ್ ಅಲ್ಲಿ ಬಂದ್ಬಿಟ್ಟು ಥಾರ್ ಜೀಪ್ಗೆ ಟಿಪ್ಪರ್ ಇಂತ್ರ ಥಾರ್ ಜೀಪ್ ನ ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿದಾಗ ಮೋಸ್ಟ್ಲಿ ಅವ್ನಿಗೆ ಏನೂ ಆಗಿಲ್ಲ ಅನ್ಕೊಳ್ಳುತ್ತೆ, ಸಿನ್ಸ್ ಥಾರ್ ಜೀಪ್ ಹೆವಿಲಿ ಬಿಲ್ಟ್ ಇದೆ. ಸೊ ಡೋರು ಡ್ರೈವಿಂಗ್ ಸೀಟ್ ಅಲ್ಲಿರುವಂತ ಡೋರ್ನ ತೆಗೆದ್ಬಿಟ್ಟು ಕಲ್ಲಲ್ಲಿನೂ ಹೊಡೆದಿದ್ದಾರೆ ಮತ್ತೆ ಫೈರಿಂಗ್ನು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ನಮ್ಮ ಎಲ್ಲ ಸಪೋರ್ಟಿಂಗ್ ಎಲ್ಲ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಮಾಡಲಾಗುತ್ತೆ. ದ ಪ್ರಿಲಿಮಿನರಿ ಮೋಟಿವ್ ಇನ್ನೂ ಕಂಡು ಬರಬೇಕು. ಮೋಸ್ಟ್ ಪ್ರಾಬಬ್ಲಿ ಸಸ್ಪೆಕ್ಟ್ ಇಸ್ ದ ಪ್ರಾಪರ್ಟಿ ಡಿಸ್ಪ್ಯೂಟ್ ವಿತ್ ದ ಫ್ಯಾಮಿಲಿ ಇರೋ ರೀತಿ ಕಾಣಿಸ್ತಾ ಇದೆ. ಆಸ್ ಆಫ್ ನೌ ವಿ ನೀಡ್ ಮೋರ್ ಟೈಮ್ ಟು ಗೆಟ್ ದ ಡೀಟೇಲ್ಸ್ ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್ ಮಾಹಿತಿ ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಆರೋಪಿಗಳು ಯಾರು ಅಂತ ಪತ್ತೆ ಮಾಡುತ್ತೆ. ಸತ್ತವನ ಹೆಸರು ರಾಜು ಖರೆ ಅಂತಂದೇಳಿ, ಸುಮಾರು 48 ವರ್ಷ. ಈತ ಅವನದೇ ಆದಂತ ತೋಟನೂ ಕೂಡ ಇದೆ ಮತ್ತೆ ರಿಯಲ್ ಎಸ್ಟೇಟ್ ಮಾಡ್ತಿದ್ದ ಅನ್ನುವಂಥದ್ದು ಮಾಹಿತಿ ಇದೆ. ಅದಿನ್ನೂ ಏನು ಮಾಹಿತಿ ಇಲ್ಲ. ಆಸ್ ಆಫ್ ನೌ ಹೌ ಮೆನಿ ಪೀಪಲ್ ಅಂತ ಅರೌಂಡ್ 4 to 4:30 ಮಧ್ಯೆ ಆಗಿದೆ. ಈಗ ನಮ್ಮ ಏನು ASC ಟೀಮನ್ನು ಕೂಡ ಬರ್ತಾ ಇದೆ. ಆಸ್ ಆಫ್ ನೌ ಮೇಲ್ಗಡೆ 3 ರೌಂಡ್ಸ್ ಕಾಣಿಸ್ತಾ ಇದೆ. ಸೊ ವಿಲ್ ಸಿ ಫರ್ದರ್. ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ತನಿಖಾ ತಂಡ ಬಂದಿದೆ. ಸಪೋರ್ಟ್ ಟೀಮ್ ಅಂಡ್ ಅವರ್ ASC ಟೀಮ್ ಕೂಡ ಅವ್ರನ್ನ ಪರಿಶೀಲನೆ ಮಾಡ್ತಾರೆ. ಏನು ಗುಂಡಾರ್ಸಿದ್ದೀನಿ ಇಷ್ಟು ಬೇಗ ಇಲ್ಲ ಸ್ಥಳದಲ್ಲಿ ನೋಡ್ತಾ ಇದ್ದಾರೆ. ಇನ್ನು ವೆಹಿಕಲ್ ಒಳಗಡೆ ಏನಿದೆ ಏನಿಲ್ಲ ಆಸ್ತಿ ವಿಚಾರ ಅಂತ ಹೇಳಿದ್ರು. ಅದೇ ವಿತ್ ಇನ್ ದ ಫ್ಯಾಮಿಲಿನೇ ಆಸ್ತಿ ವಿಚಾರ ಅನ್ನೋದು ಕೂಡ ಕುಟುಂಬಸ್ಥರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಬಟ್ ಇಟ್ಸ್ ಟೂ ಅರ್ಲಿ ಟು ಜಡ್ಜ್ ಅಂಡ್ ಕಮೆಂಟ್ ಆನ್ ಎನಿಥಿಂಗ್ ಎಲ್ಸ್. ವಿ ನೀಡ್ ಟೈಮ್. ಇನ್ನು ಕಂಪ್ಲೇಂಟ್ ಕೊಡಬೇಕು, FIR ಆಗಬೇಕು. ದೆನ್ ಡೆಫಿನೆಟ್ಲಿ ವಿಲ್ ಇನ್ವೆಸ್ಟಿಗೇಟ್ ಅಂಡ್ ಫೈಂಡ್ ದ ಅಕ್ಯೂಸ್ಡ್ ಯಾರಿದ್ದಾರೆ. ತದನಂತರ ನಮಗೆ ಹೆಚ್ಚಿನ ಮಾಹಿತಿನ ಕೊಡ್ತೀವಿ. ಪೊಲೀಸ್ ಮೂಲಗಳ ಪ್ರಕಾರ ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಆದರೆ ರಾಜು ಖರೆ ಅವರ ಹೆಂಡತಿ ಒಂದಿಷ್ಟು ಹೆಸರುಗಳನ್ನು ಹೇಳಿ ಏನೋ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಅಬೂಷಾ, ಅಂಕುಶ್ ಮತ್ತು ತುಕಾರಾಮ್ ಇವರ ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಈ ಮೊದಲೇನೋ ಕಿಡ್ನಾಪ್ಗಳಾಗಿದ್ವಂತೆ. ಆಗ ನೋಡೋದಾದ್ರೆ ಮೊದಲು ಇವರೆಲ್ಲ ಫ್ರೆಂಡ್ಸ್ ಅಂತೆ. ಯಾರು? ಈಗ ಕೊಲೆಯಾಗಿರೋ ರಾಜು ಮತ್ತು ಈ ಅಬೂಷಾ, ಅಂಕುಶ್ ಮತ್ತು ತುಕಾರಾಮು ಮೊದಲು ಫ್ರೆಂಡ್ಸ್ ಆಗಿದ್ದ ಇವ್ರ ನಡುವೆ ಕಳೆದ 2 ವರ್ಷಗಳಿಂದ ದುಶ್ಮನಿ ಬೆಳೆದಿತ್ತಂತೆ. ಅದಕ್ಕೆ ಕಾರಣ ಏನಂತಂದ್ರೆ ಯಾರೋ ಮಾವನ ಆಸ್ತಿ ಅಂತೆ. ಅದು ಕಡಿಮೆ ಏನಲ್ಲ, ಸುಮಾರು 34 ಎಕರೆ ಅಂತ ಅವ್ರ ಹೆಂಡತಿ ಹೇಳ್ತಾ ಇದ್ದಾರೆ. ಇದೇ ವಿಚಾರದಲ್ಲಿ ಕಿಡ್ನಾಪ್ ಕೂಡ ಆಗಿತ್ತಂತೆ. ರಾಜಿ ಸಂಧಾನ ಎಲ್ಲ ಆಗಿದ್ವಂತೆ. ಆದರೂ ನನ್ನ ಗಂಡನನ್ನ ಭೀಕರವಾಗಿ ಹೊಡೆದು ಹಾಕಿದ್ದಾರೆ ಅಂತ ರಾಜು ಖರೆ ಹೆಂಡತಿ ಆರೋಪ ಮಾಡ್ತಾ ಇದ್ದಾರೆ. ಅಂದಂಗೆ ನಿನ್ನೆ ಕೊಲೆ ನಡೆಯೋಕ್ಕೂ ಮೊದಲು ರಾಜು ಖರೆಗೆ ಯಾರ್ದೋ ಕಡೆಯಿಂದ ಫೋನ್ ಕಾಲ್ ಬಂತಂತೆ.
ನಿನ್ನೆ ರಾಜು ಉಪವಾಸ ಇದ್ರಂತೆ, ಕೋಳಿಗೆ ಮೇವು ತರ್ತೀನಿ ಅಂತ ಹೆಂಡತಿಗೆ ಹೇಳಿ ಹೋದ್ರಂತೆ. ಹೀಗೆ ಹೋದ ಕೇವಲ 10 ನಿಮಿಷದಲ್ಲಿ ರಾಜು ಕರೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಬಂತಂತೆ. ಆಮೇಲೆ ಬಂದು ನೋಡಿದರೆ ರಾಜು ಕರೆ ಮುಖದ ಮೇಲೆ ಕಲ್ಲು ಎತ್ತಾಕಿ ಆಮೇಲೆ ಗುಂಡು ಹೊಡೆದಿದ್ದಾರೆ. ಗುರುತು ಸಿಗದ ರೀತಿಯಲ್ಲಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಕೊಲೆಯಾಗಿರೋ ರಾಜು ಖರೆ ಅವರ ಹೆಂಡತಿ ಮಾತಾಡಿದ್ದಾರೆ, ಪೂರ್ತಿಯಾಗಿ ಕೇಳಿಸ್ಕೊಂಬಿಡಿ. ಮೋಸ ಮಾಡ್ಯಾರ ಮಂದಿ. ಯಾರು ಹೊಡೆದಾರೆ? ಅಬುಷಾ ಕೊಡ್ಲಕರ್, ಅಬುಷಾ ಮಾನ್ಯ, ಅಂಕುಶ್ ಗೋರಡ್, ತುಕಾರಾಮ್ ಕರೆ. ಅವ್ರದ ಮೊದ್ಲೇ ತಿಂಡಿ ಇತ್ತು. ಒಬ್ಬರ ಸಲ ಒಬ್ಬರ ಕಿಡ್ನಾಪ್ ಮಾಡಿದ್ ಒಬ್ಬನಿಗೆ. ವಾದ ವರ್ಷ ಕಿಡ್ನಾಪ್ ಮಾಡಾನ, ಅವನಿಗೆ ಬಿಡಿಸಿದ. ಇವ ಬಿಡ್ಸಾನ ಎಲ್ಲ ಕೇಸ್ ಕೋರ್ಟ್ ಎಲ್ಲ ಆಗೈತಿ. ಪೊಲೀಸರ ನ್ಯಾಯ ಮಿಟ್ಸ್ಯಾರ. ದೇವ್ರ ಗುಡ್ಯಾಗ ಆಗುಬಾಯಿ ಗುಡ್ಯಾಗ ಹೋಗಿ ಹಾಕ್ಯಾರ, ನೀವು ದೋಸ್ತರ ಅದೀರಿ, ಹಿಂಗ್ ಮಾಡ್ಬ್ಯಾಡ್ರಿ, ಒಬ್ಬರೊಬ್ಬರ ಹೆಸರು ಯಾರು ತೆಗಿಬ್ಯಾಡ್ರಿ ಅಂತ ಗುಡ್ಯಾಗ ಹೋಗಿ ಪೂಜಾರಿ ಸರ್ ಅವ್ರು ಎಲ್ಲಾರು ಮಿಟ್ಟಾಚಾರ. ಮಿಟ್ಟಾಸನ್ ನನ್ನ ಗಂಡ ಫಾಮಾರಿ ಆಗ್ಯಾರ. ಈಗ ಅಬುಷಾಗ ರಾಜುಗೆ ಜಗಳ ಇತ್ತೆ? ಜಗಳ ಇತ್ತು ರೀ. ಮೊದಲ್ ಬಾಳ ಗೆಳತಾನಿತ್ತು. ಈಗ 2 ವರ್ಷ ಆಯ್ತು ಅವ್ರದ್ದು ಹಿಂಗ್ ತಿಂಡಿ ನಡ್ತಿತ್ತು. ಎದಕ್ಕಂದ್ರ ಅಮ್ಮಗೆ ಕರಾಡ್ಯಾಗ ಆಸ್ತಿ, ಮಾವನ ಆಸ್ತಿ ಸಂಬಂಧ ಅವ್ರ ಊರ್ ಬಿಟ್ಟು ಉಡಸೋದು. ಊರ್ ಬಿಟ್ಟು ಉಡಸಾನ. ಇವ್ರು ಸುಮ್ನೆ ಇದ್ರು ಹೆಂಗ್ ತಂಟ ಮಾಡ್ತಾರ. ಬ್ಯಾಡತ್ ನಾವು ಯಾರ ತಂಟಕ್ ಹೋಗಾಕ್ ಬಿಡ್ಲಿಲ್ಲ. ನಾ ಕೈ ಕಾಲ್ ಬಿದ್ದು ನನ್ನ ಗಂಟಗೆ ಸಮಾಧಾನ ಮಾಡಿದ್ಯಾ. ಎಲ್ಲಾರು ಹಿಂಗ್ ಮಾಡಿ ಒಯ್ದ ಅವನಿಗೆ ಎಲ್ಲಿ ಕಿಡ್ನಾಪ್ ಮಾಡಿದ್ರು. ಅವ್ರ ಅತ್ತಿ ಹೊಯ್ಕೋತ ಫೋನ್ ಮಾಡಿದ್ರು ನನ್ ಗಂಡ. ಫೋನ್ ಮಾಡಾನ, ನಮ್ಮ ಊರನ ಮಂದಿ ಕಿಡ್ನಾಪ್ ಮಾಡ್ಕೊನಿ ರಾತ್ರಿ ಒಯ್ದದ, ನಾವ್ ಊರಾಗಿದ್ದು ಏನ್ ಮಾಡೋನು. ಅಬುಷಾ ಕೊಡ್ಲಕರ್ ಮಾಡಿದ, ಅಬುಷಾ ಮಾನ್ಯ ಮಾಡಿದ. ಮಾಡಾನ ಅವನಿಗೆ ಬಿಡಿಸಿದ ಇಟ್ಟತ್ತಪ್ಪ ನೋಡ್ರಿ. ನಮ್ ಗಂಡ ಅವನಿಗೆ ಬಿಡಿಸಿ ನಮ್ಮ ಮನ್ಯಾಗ ಕರ್ಕೊಂಡ್ ಬಂದಿದ್ದ. ಅವನಿಗೆ ಇವನ್ ಯಾಕ ಬಿಡ್ಸ್ಯಾನ, ಆಸ್ತಿ ತಿನ್ನಾಕ್ ಬಿಟ್ಟಿಲ್ಲ ಅಂತ ಇವನ್ ಮ್ಯಾಲ ಹಂಗ ಇಷ್ಟೇ ನೋಡ್ರಿ. ಅವ್ರು ಬರೋಬ್ಬರಿ 2 ಗಂಟೆ ಬಿಸಲಾಗ ಹೊರಗಿದ್ದ. ಯಾರ್ದೋ ಫೋನ್ ಬಂದಿತ್ರಿ. ನಾವು ಹೊಲದಾಗ ಹಾಳ ಹಚ್ಚಿನಿ, ಅವ್ರ ಜೋಡಿ ನಾನು ಹೋಗಿದ್ದೆ. ಊಟಕ್ಕೆ ಹಾಳ ಬಿಡಾನ ನಾ ಬಂದಿದ್ದೆ. ಬರಾನ, ಎಲ್ಲಿ ಹೊಂಟಿರಿ ಬಿಸ್ಲಾಗ, ನೀರ್ ಚಾಲು ಇಟ್ಟಿರಿ, ನಾ ನೀರ್ ಕುಡ್ಸಾಕತ್ರಿ, ಯಾಕೆ ಹೊಂಟಿರ? ನಾನು ಇಲ್ಲ, ನಂದು ಕೆಲಸ ಐತಿ, ಕೋಳಿಗೆ ಮೇವು ತರ್ತೀನಿ ಅಂದ್ರು. ಕೋಳಿ ಮರಿಗೆ ಮೇವು ತರ್ತೀನಿ. ನನಗೂ ಅಷ್ಟು ಇದು ಆಗಲಿಲ್ರಿ. ನಾನು ಏನು ಅಡ್ಡ ಬಾಯ್ ಹಾಕಿ ದಮ್ಮಿಡ್ರಿ, ಊಟ ಮಾಡ್ಕೊಂಡು ಹೋಗಾಕತ್ತೀರ. ನಿಂದು ಉಪವಾಸ ಐತಿ, ಶರ್ಬತ್ ಮಾಡಾನ. 1 ಗ್ಲಾಸ್ ಶರ್ಬತ್ ಕುಡ್ದು ಹೊರಗ್ ಬಿದ್ದ ನೋಡ್ರಿ. ಒಬ್ಬರೇ ಬಂದ. ಫೋನ್ ಹಚ್ಚಿದ್ರಿ. ಫೋನ್ ಒಳಗೆ ಮುಖ ಡಲ್ ಆಗಿತ್ರಿ. ಬರೇ ಫೋನ್ ಒಳಗೆ ಬಿಜಿ. ನನಗೂ ಸರಿಯಾಗ ಮಾತಾಡ್ಲಿಲ್ರಿ ಅವ್ರು. ನಾನೇ ಬಾಕಲ್ಗ ನಿಂತ ಆಟ 1 ಸರ್ಬತ್ 1 ಗ್ಲಾಸ್ ಕೊಟ್ಟೇನಿ. ಅಬುಷಾ ಮಾಡ್ಯಾನ, ಮತ್ತ ಅಂಕುಶ್ ಗೋರಡ್. ನಾಳೆ ಇಲೆಕ್ಷನ್ ಐತಿ, ಅದ ಅವ್ರು ಬಾಳ ದಿಮಾಕ್ ನಡ್ಸಿದ್ರಿ. ಅವ್ರೇ ಮಾಡ್ಯಾರ. ನಮ್ಗೆ ಇಲೆಕ್ಷನ್ ಬ್ಯಾಡ ಅಂತ ನಾವ್ ಗಂಡ. ನಾಳೆ ಪಂಚಾಯತ್ ಇಲೆಕ್ಷನ್ ಬರ್ತದಲ್ರಿ. ಅದ್ರ ಸಂಬಂಧ ನಮ್ಗೆ ಬ್ಯಾಡ ಅಂತ ನಾವ್ ಸುಮ್ಮ ಇದ್ರಿ. ನಮ್ಗೆ ಇಲೆಕ್ಷನ್ ಬ್ಯಾಡ, ಈ ಮಂದಿ ಇಟ್ ಮಾಡಾಕತ್ತಾರ ಸುಮ್ಮ. ನಮ್ಗೆ ಏನ್ ಕಮ್ಮಿ ಆಗ್ಯದ, ನಮ್ ಹೊಲ್ದಾಗ ದುಡ್ಕೊಂಡ್ ತಿನ್ನೋನತ್ ನಾವ್ ಬಿಟ್ಟಿದ್ದೇವ್ರಿ. ಎಲ್ಲ ಬಿಟ್ಟದ್ರ ಮ್ಯಾಲ ನನ್ ಗಂಡಗೆ ಹೆಸರಿ ಮರ್ಸ್ಯಾರಿ. ಎಲ್ಲ ಅರೆಸ್ಟ್ ಮಾಡಿ ನನ್ನ ಗಂಡನ್ ಶಾಂತಿ ಕೊಡ್ಬೇಕು. ನನ್ನ ಮಕ್ಕಳಿಗೆ ನನ್ಗೆ ನ್ಯಾಯ ಕೊಡಿಸ್ಬೇಕು. ಶಿಕ್ಷಾ ಜೀವಕ್ಕೆ ಸಕ್ತ. ಅವ್ರ ಜೀವ ಹೋಗ್ಲಿ. 3 ಮಂದಿ ಹೆಣ್ಮಕ್ಳು ಅದಾರ. ಒಬ್ಬನೇ ಗಂಡ ಮಗ ಅದನ್ರಿ ನನಗ. ಈಗ ಹುಟ್ಟ್ಯಾದ 5 ಮಂದಿ ಹೆಣ್ಣು ಮಕ್ಳ ಮೇಲೆ ಹುಟ್ಟ್ಯಾರ ನನ್ನ ಗಂಡ ಮಗ. ಏನು ಮಾಡ್ಲಿ, 5 ವರ್ಷದ ಅದಾರ. ಏ ಅಪ್ಪ, ನಾನು ಬರ್ತೇನೆ ತಿನ್ನಾಕ ತಗೊಂಬ ಅದ ನಿನಗ. ಪಾನಿಪುರಿ ತರ್ತೀನಿ ಅಪ್ಪ ಅಂತದ. ರಂಬಸಿ ನನ್ ಕೈ ಹಾಕ್ಕೊಂಡು ಬರೀ 10 ನಿಮಿಷ ಆಗ್ಯಾನ ನೋಡ್ರಿ. ಹೊರಗ್ ಬಂದ 10 ನಿಮಿಷ ಆಗೈತಿ. ಫೋನ್ ಬಂದದ ಆಕ್ಸಿಡೆಂಟ್ ಐತೆ ಅಂದ್ರ. ನನ್ ಗಂಡ ಆಟ ಜೋರ್ ಗಾಡಿ ಓಡಿಸಂಗಿಲ್ಲ. ಆಕ್ಸಿಡೆಂಟ್ ಹ್ಯಾಂಗ ಆಗ್ತದ ನಾನು ಹೊರಗ್ ಬಂದೇರಿ. ಇಲ್ಲ ಮರ್ಡರ್ ಮಾಡ್ಯಾರ. ನನ್ ಕೈ ಕಾಲ ನಿತ್ವೋಯ್ತು, ನನ್ ಜೀವನೇ ನಿತ್ವೋಯ್ತು. ಬರೇ ಅವ್ರ ತಲೆ ಅಂದ ಅವು ಏನ್ ಗುಂಡ ಮತ್ತ ಕಲ್ಲ ಅವು ಏನ್ ನೋಡಾಕ್ ಬ್ಯಾಡ್ರಿ. ಹಂಗಾಗಿ ಮುಖ ನೋಡಾಕ್ ಬ್ಯಾಡ್ರಿ. 10 ಊರಿನ ನ್ಯಾಯ ಹೇಳ್ತಿದ ನನ್ ಗಂಡ. ಬಿಟ್ಟವ್ರ ಹೆಣ್ಣರ ಮತ್ತೆ ಅವ್ರು ಕೂಡಿಸ್ತಿದ ನನ್ ಗಂಡ. ಒಬ್ಬರೇ ಇದ್ರಿ, ಡ್ರೈವರ್ ಇಲ್ಲ, ಯಾರು ಇಲ್ಲ. ಒಬ್ಬರೇ ಎಲ್ಲಿ ಹೋದ್ರು ಒಬ್ಬನೇ ಹೋದ್ರು. ಅರೆಸ್ಟ್ ಮಾಡಿ ತನಿಖೆ ಮಾಡಿ ನನಗ ನ್ಯಾಯ ಕೊಡಿಸ್ಬೇಕು ನೋಡ್ರಿ. ಅವ್ರಿಗೆ ಶಿಕ್ಷೆ ಆಗ್ಬೇಕು. ರಾಜಕೀಯ ದೇಶ ತುಕಾರಾಮ್ ಕರೆ ಅಂಕುಶ್ ಗೋರಡ್. ನನ್ಗ ನಿನ್ನೆ ರಾತ್ರಿ ನನಗ ಇದು ಮಾತು ಹೇಳ ನನ್ ಗಂಡ.
ಅವ್ರ ಪ್ಲಾನ್ ಮಾಡಾಕತ್ತಾರ ಇಲೆಕ್ಷನ್ ಮಾಡಾಕ ಅವ್ರದ್ದು ಬಾಳ್ ನಡ್ದದ ಏನ್ ಮಾಡೋಣ ನನ್ನ ಏನ್ ಮಾಡಲಕ್ಕ ಅದ್ರಾಗ ಏನ್ ಸಿಗೋದೈತಿ ನಮ್ಗ ನಮ್ದೇ ಮನೆ ಹಾಳಾಗ್ತದ ಬಿಡು ನಮಗೂ ಹಾಳ್ ಬಾಳ ಆಗ್ಯದ ಇಲೆಕ್ಷನ್ ಮಾಡತ್ ಬೇಡ ನಮ್ ಬಾಳೆ ನಾವ್ ಮಾಡೋಣ ಏನು ಬೇಡ ನಮ್ಮ ಹೊಲ್ದಾಗ ನಮ್ಗೂ ದುಡದಾರ ಎಲ್ಲಾ ಸಿಗ್ತದ ನಮ್ಮ ಮಕ್ಕಳಾಗು ನಾ ಆರಾಮಿರು ಅಂತ ಹೇಳಿದಾರೆ ನಾನು ಇಲ್ಲ ನಾನು ಬಿಟ್ಟಿನಿ ಯಾರು ಏನಕ್ ಮಾಡಲಕ್ಕ ಸುಮ್ ಊರಾನಿ ಹುಷಿಯಾಬರಿ ಮಾಡುದು ಯಾಕಂತ ನನ್ ಗಂಡ ನಿನ್ ರಾತ್ರಿ ನನ್ಗೆ ಹೇಳ ಇಟಾಬಾಯ್ ಕರಿ ರಾಜು. ಇನ್ನು ಈ ಕೊಲೆಯಲ್ಲಿ ಲೋಕಲ್ ರಾಜಕಾರಣ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಆಸ್ತಿ ವಿವಾದ ಒಂದ್ ಕಡೆ ಆದ್ರೆ ಮುಂದೆ ಬರೋ ಗ್ರಾಮ ಪಂಚಾಯತ್ ಎಲೆಕ್ಷನ್ ಕೂಡ ಇನ್ನೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ನಾವು ಬೇರೆ ಬೇರೆ ಕಡೆ ನೋಡಿದೀವಪ್ಪ, ಕೊಲೆ ಮಾಡೋರು ಲಾಂಗು ಮಚ್ಚುಗಳಿಂದ ಹೊಡೆದು ಸಾಯಿಸ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯ ರಕ್ತ ಚರಿತ್ರೆ ಮಾತ್ರ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಇಲ್ಲಿ ಬರೀ ಗುಂಡುಗಳೇ ಸೌಂಡ್ ಮಾಡ್ತವೆ. ಇವ್ರಿಗೆಲ್ಲ ಬಂದೂಕು ಪಿಸ್ತೂಲು ಅದೆಲ್ಲಿಂದ ಸಿಗ್ತಾವೋ ಗೊತ್ತಿಲ್ಲ. ಅಗಲೊತ್ತಲ್ಲೇ ಫೈರ್ ಮಾಡೋ ಧೈರ್ಯ ಅದೇ ಬರುತ್ತೋ ಅರ್ಥ ಆಗ್ತಾ ಇಲ್ಲ. ಕೆಲವು ತಿಂಗಳುಗಳ ಹಿಂದೆ ಅದೇ ವಿಜಯಪುರ ಜಿಲ್ಲೆಯಲ್ಲಿ ಭೀಮನಗೌಡ ಅನ್ನೋ ಗ್ರಾಮ ಪಂಚಾಯತ್ ಅಧ್ಯಕ್ಷನನ್ನ ಇದೇ ಗ್ರಾಮ ಪಂಚಾಯತಿ ರಾಜಕಾರಣದಕ್ಕೋಸ್ಕರ ಬೆಳಗ್ಗೆನೆ ಗುಂಡು ಹೊಡೆದು ಸಾಯಿಸ್ಬಿಟ್ಟಿದ್ರು. ಅದು ಸುಮಾರು 8-8:30 ಹೊತ್ತಿಗೆ ಬೆಳಿಗ್ಗೆ. ಆ ಭೀಮನಗೌಡ ರೌಡಿ ಶೀಟರ್ ಕೂಡ ಆಗಿದ್ದ. ಸಲೂನ್ನಲ್ಲಿ ಕಟಿಂಗ್ ಮಾಡಿಸ್ಕೊಳ್ತಾ ಇದ್ದ. ಏಕಾಏಕಿ ಬಂದು ಗುಂಡಾರಿಸಿ ಅವನು ಸಾಯೋ ತನಕ ಅಲ್ಲೇ ಇದ್ದು ಸತ್ ಮೇಲೆ ಎಸ್ಕೇಪ್ ಆಗಿದ್ರು. ಇದೆಲ್ಲ ಏನು ಹೇಳ್ತಾ ಇದೆ ಅಂತಂದರೆ, ವಿಜಯಪುರ ಜಿಲ್ಲೆಯಲ್ಲಿ ಕೊಲೆ ಮಾಡೋರಿಗೆ ಪೊಲೀಸ್ ಮತ್ತು ಕಾನೂನಿನ ಭಯ ಇಲ್ವೇ ಇಲ್ಲ ಅನ್ನೋದನ್ನು ಸಾರಿ ಹೇಳ್ತಾ ಇದೆ. ಅದೇನಾಗುತ್ತೆ ನೋಡೇ ಬಿಡೋಣ ಅನ್ನೋ ಬಂಡ ಧೈರ್ಯದಲ್ಲಿ ಆಗಾಗ ಗುಂಡಿನ ಸದ್ದು ಕೇಳಿ ಬರ್ತಾ ಇರುತ್ತೆ. ಈ ಕೊಲೆಗಡುಕ ಸಂಸ್ಕೃತಿ, ಅದರಲ್ಲೂ ಈ ಗನ್ ಕಲ್ಚರು ಎಂಡ್ ಆಗಲೇಬೇಕು. ಇಲ್ಲಾಂದರೆ ಇನ್ನೂ ಇಂತಹ ಅದೆಷ್ಟು ಜೀವಗಳು ಹೋಗ್ತಾವೋ ಯಾರಿಗೆ ಗೊತ್ತು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.